ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಚಾನಲ್ಗೆ ತುಂಬ ಸ್ವಾಗತ. ಇವತ್ತಿನ ರೆಸಿಪಿ ಚಾತುರ್ಮಾಸದ ಒಂದು ರೆಸಿಪಿ ಅಂತ ಹೇಳ್ಬೋದು. ಎಷ್ಟೋ ರೆಸಿಪಿಗಳನ್ನು ಹಾಕಿದ್ದೀನಿ ಕೂಡ, ಟ್ರೈ ಮಾಡಿ ಸಪ್ರೇಟ್ ಪ್ಲೇಲಿಸ್ಟಲ್ಲಿ ಚಾತುರ್ಮಾಸದ ರೆಸಿಪಿಗಳಂತ ನಾನು ಮೆನ್ಷನ್ ಮಾಡಿದ್ದೀನಿ ಕೂಡ. ಸೊ ಇಲ್ಲಿ ನಾನು ಹುರುಳಿಕಾಳಿನ ರೆಸಿಪಿ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ನಾನು ಮುಂಚೆ ಒಂದಿನ ನಾನು 8 ತಾಸು ನೆನೆ ಇಡಲಿಕ್ಕೆ ಬಿಟ್ಟಿದ್ದು. ಸೊ ಅದಾದ ನಂತರ ನೆಕ್ಸ್ಟ್ ಡೇ 2 to 3 ವಿಸಿಲ್ಸ್ ಕುದಿಸಿ ಅದಾದ ನಂತರ ಇಲ್ಲಿ ಒಂದು ಸಣ್ಣ ಪಾತ್ರೆಯಲ್ಲಿ ಎಣ್ಣೆ, ಜೀರಿಗೆ, ಕಡಲೆಬೇಳೆ, ಆಮೇಲೆ ಉದ್ದಿನಬೇಳೆ ಕೂಡ ಬರುತ್ತೆ ಫಸ್ಟ್ ಮಂತಲ್ಲಿ. ಸೊ ಹಿಂಗೆ ಚೂರು ಹಾಕಬೇಕು. ಹಿಂಗೆ ಇದರಲ್ಲಿ ಮೇನ್ ಇಂಗ್ರೀಡಿಯೆಂಟ್. ಚಾತುರ್ಮಾಸದಲ್ಲಿ ಏನು ಒಂದು ಪರಿಮಳ ಬರೋದು ಅಂದರೆ, ಟೇಸ್ಟ್ ಬರೋದು ಅಂತಂದರೆ, ಸೊ ಈ ಮಂತಲ್ಲಿ ಎಷ್ಟು ಬೇಕೋ ಅಷ್ಟು ಹಿಂಗನ್ನು ಹಾಕಿ ನೀವು ಅಡುಗೆ ಮಾಡ್ಬೋದು. ಸೊ ಇಲ್ಲಿ ಕುದಿಸಿಟ್ಟಿದ್ದೀನಿ. ತುಂಬ ಮೆತ್ತಗಾಗಬಾರ್ದು, ಒಂದು ಜಸ್ಟ್ ಪ್ರೆಸ್ ಮಾಡಿದರೆ ಮೆತ್ತಗಾದರೆ ಸಾಕು. ಸೊ ಈಗ ಇಷ್ಟನ್ನು ಇದನ್ನು ನೀವು ಅನ್ನದ ಜೊತೆ ಅಥವಾ ಬಕ್ರಿ ಚಪಾತಿ ಜೊತೆ ಕೂಡ ತಿನ್ಬೋದು. ಆಮೇಲೆ ಇದು ಹೆಲ್ತಿಗೆ ಕೂಡ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಇದು ಒಂದು ಹಾರ್ಸ್ ಗ್ರಾಮ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ. ನನಗಂತೂ ಹುರುಳಿಕಾಳು ಅಂದರೆ ತುಂಬ ಇಷ್ಟ. ಸೊ ಇಲ್ಲಿ ಇದನ್ನು ಹಾಕಿದ್ದೀನಿ. ಸೊ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಹುರಿದ ಶೇಂಗಾದ ಪುಡಿನ ಹಾಕ್ತಾ ಇರೋದು. ಆಮೇಲೆ ಬೇಕಿದ್ದರೆ ಎಳ್ಳು ಪುಡಿಗಳನ್ನು ಕೂಡ ಹಾಕಿ ಇದರಲ್ಲಿ. ನಾನು ಇಲ್ಲಿ ಬರೀ ಶೇಂಗಾದ ಪುಡಿನ ಹಾಕ್ತಾ ಇದ್ದೀನಿ. ಅದಾದ ನಂತರ ಒಣ ಕೊಬ್ಬರಿ ಬರುತ್ತೆ. ಫಸ್ಟ್ ಮಂತಲ್ಲಿ ಒಣ ಕೊಬ್ಬರಿ ಬರೋದು, ಹಸಿ ಕೊಬ್ಬರಿ ಬರೋದಿಲ್ಲ ಚಾತುರ್ಮಾಸದ ಫಸ್ಟ್ ವ್ರತದಲ್ಲಿ. ಸೊ ನೆನ್ಪಿಟ್ಕೊಳ್ಳಿ, ಇದು ಒಣ ಕೊಬ್ಬರಿನ ನಾನು ಹಾಕಿರೋದು. ಅದಾದ ನಂತರ ಚೆನ್ನಾಗಿ ಸ್ಲೋ ಆಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಆಗಿ ಒಂದು ಸ್ವಲ್ಪ ನೀರು ಹಾಕಿರೋದ್ರಿಂದ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಗಟ್ಟಿ ಆಗಲಿಕ್ಕೆ. ಸೊ ನೀವು ಗ್ರೇವಿ ಥರನೂ ಬೇಕಿದ್ರೆ ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟನ್ನು ನೀವು ಇಟ್ಕೊಂಡು ಚೆನ್ನಾಗಿ ಸ್ಲೋ ಅಲ್ಲಿ ಕುದಿಸಿ, ಅಂದರೆ ಇಮಿಡಿಯೇಟಾಗಿ ಕುದಿಸಿದ್ರೆ ಹೊತ್ತೋಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಸ್ಲೋ ಮೋಷನಲ್ಲಿ ನೀವು ಫ್ಲೇಮ್ ಇಟ್ಕೊಂಡು ಕುದಿಸಿದ್ರೆ ನಿಮಗೆ ಇದು ಅನ್ನಕ್ಕೆ ಬೇಕು ಅಂದರೆ ಒಂದು ಸ್ವಲ್ಪ ಗ್ರೇವಿ ಜಾಸ್ತಿ ಮಾಡ್ಕೊಳ್ಳಿ. ಇಲ್ಲ ನಿಮಗೆ ಬಕ್ರಿಗೆ ಬೇಕು ಅಥವಾ ಚಪಾತಿಗೆ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಗಟ್ಟಿ ಮಾಡ್ಕೊಳ್ಬೋದು. ತುಂಬಾ ರುಚಿ ಅನಿಸುತ್ತೆ. ಇದು ಒಂದು ಸಲ ಟ್ರೈ ಮಾಡಿ ನೋಡಿ. ಮತ್ತೆ ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.